ಸಾರಥಿ ಹಾಗೂ ಅಪ್ಪನೋಡ ಆಶೀರ್ವಾದ ಬೆಟ್ಟ ಯಾರಾದರ ಕೈಲಾಸಕ್ಕೆ ಬಂದವರಲ್ಲಿ ಈ ಬೆಟ್ಟವನ್ನು ಹತ್ತುಗಟ್ಟಿರುವಂತೆ ಈ ಬೆಟ್ಟದ ವಿಶೇಷವೇನೆಂದರೆ ಏನು ದೇವ ತೃಗುಣಗಳ ಮರದರ ಬೆಟ್ಟವನ್ನು ನೋಡಿದ ತಕ್ಷಣ ನಕ್ಕು ನಕ್ಕು ಉತ್ತರಾಗಿ ಮುಂದಕ್ಕೆ ಹೋಗಲು ಸಾಧ್ಯವಾಗಿದೆ ಅಲ್ಲಿ ಎಲ್ಲ ಸಾರಥಿ ಹಾಗೂ ಹತ್ತ ನೋಡು ನೋಡಿದೇವ ರಾಮನ ತನ್ನ 20 ತೋಳಿಗಳಿಂದ ಈ ಪರ್ವತವನ್ನು ಎತ್ತುವನ್ನು ಒತ್ತಡಿಕೆ ಪಡೆದು ಎಲ್ಲ ಸಾರಥಿ ಹಾಗೂ ಅಲ್ಲಿ ನೋಡು ನೋಡಿದೇವ ಎಲ್ಲ ಸಾರಥಿ ಇದು ಅಲ್ಲವೇ ನಾರದ ಪುರಂಜೇಶ್ವರಿಂದ ತೋರ್ಪರಿ ಪರ್ವತದಲ್ಲಿ ಅಪಭ್ಯ ಕುಳಿತಾರನನ್ನವನಿಸಿ ತ್ರಿಶೂಲವನ್ನು ವರವಾಗಿ ಪಡೆದು ಈ ಭಾರ್ಗವ ರಾಮನೇ ಪರಶುರಾಮನ ಹಾಗೆಯೇ ಮಳೆಯ ಹಾಲಿನಲ್ಲಿ ಸಂಹಾರಕ್ಕೆ ಬತ್ತಲಾದ ಇಲ್ಲೇ ಕೂಟ ಬಸ್ತು ಮಾಡಿ ಮಾಡಬಾರದೆ ಸಾರಥಿ ನಿಮಗೆ ಆಗಬಹುದು ಓಕೆ ಓಕೆ ಆಯ್ತು 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 ಬಿಡಪ್ಪ ಸಾಕು ಬಿಡೋಣ ಇದೇನು ಆಶ್ಚರ್ಯ ಈ ಕೈಲಾಸಗಿರಿಯಲ್ಲಿ ಓಂ ನಮ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನು ಧಾರಾಗಿರಬಹುದು. ಕೇವಲ ಮಹಾಮಹಿಮವಂತಳು ನಾನಲ್ಲವೇ? ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ, ನಾನು ಬರೆದ ಸಂಗತಿಯನ್ನು ತಿಳಿಸುವೆ, ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ. ಆಹೋ ಸುಂದರ, ಏಳೇಳು ಮೆಲ್ಲನೆ ಮೇಲೇಳು ಈ ಜನ
ಈ ತಾಯಿಯನ್ನ ಮೇಲೆ ಕರಡೆ ಸಾರಿ ಬಂದಂತೆ ಕಾಣುತ್ತಿರುವುದು ಈ ಸ್ವಾತಿನಾರಿಗೆ ಮಾತನಾಡಿಸುವೆ. ಓ ಮಾತ್ರ ಸಮಾನವಾದ ಸ್ತ್ರೀಯರೇ, ನೀನು ದಾರು ಇಲ್ಲಿ ಸಂಚರಿಸುವ ಕಾರಣವೇನು ಇರುವುದು ಏನಿದ್ದರೂ ಚಂದದಿಂದ ಬೇಡಮ್ಮ ತ್ರಿಪುನಿಗೆ ಪರಮಸಾಕ್ಷಾತೆ. ಆಹೋ ಸುಂದರ, ಅಮ್ಮ ಸ್ತ್ರೀಯರೇ, ನನ್ನನ್ನು ದಾರಿ ಎಂದು ಕೇಳುತ್ತಿರುವೆಯಾ? ಹೌದು ಸ್ತ್ರೀಯರೇ. ನಾನು ದಾರನ್ನು ತಿಳಿಸಬೇಕೆ? ಯಾರು ಸ್ತ್ರೀಯರೇ? ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ, ಎನ್ನ ಹೆಸರು ಮೇನಕಾ ಎಂದು ಕರೆಯುವರು. ಓಹೋ ಓಹೋ, ಸುಂದರವಾದ ಹೆಸರು. ಇಲ್ಲಿಗೆ ಬಂದ ಕಾರಣವೇನಮ್ಮ? ಕಾರಣವಿರುವುದು ಅದಕ್ಕಾಗಿ ಬಂದಿರುವೆ. ಆಹೋ ಸುಂದರ, ಅಮ್ಮ ಸ್ತ್ರೀಯರೇ, ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು. ನಿನ್ನ ಬಳಿಗೆ ನಾನು ಓಡೋಡಿ ಬಂದಿರುವೆನು. ಓಡೋಡಿ ಬಂದರೆ ನಾನೇನು ಮಾಡಲಮ್ಮ? ಏನು ಮಾಡಬೇಕೆಂದು ನಂತರ ಹೇಳುವೆ. ಅದೇನು ಹೇಳು ಸ್ತ್ರೀಯರೇ? ಆಹೋ ಸುಂದರ, ಅಮ್ಮ ಸ್ತ್ರೀಯರೇ, ಮೊದಲು ನೀನು ದಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ? ತಿಳಿಸು ನಿನ್ನ ವಿಚಾರ. ಅಮ್ಮ ತಡದ ಮುಖಿ ಕಮಲ ಮುಖಿ ನಾನು ದಾರಂದರೆ ನೀನು ದಾರು ಮಂಡಲದ ಸೂರ್ಯ ಪ್ರಕಾಶ ಪ್ರಜ್ವಲನಾದ ಜಮದಗ್ನಿ ಮುನಿಯ ಸಂಭೂತ ಓಹೋ ಭಾರ್ಗವರಾಮ. ಅಮ್ಮ ಸ್ತ್ರೀಯರೇ, ರಾಮ, ಎಂಡರ ಚರಣಾದ ಗಂಡುಗಲಿಯಂದು ಮಂಡೆಯನ್ನತ್ತೆ ಹಣ್ಣಿನ ದೃಢನಾದ ಕಾರ್ತಿಕನನ್ನು ಸಂಹಾರಕ್ಕೆ ಎತ್ತರದ ಮಂಬೇದರ ಮಹಾದೇವನ ಮುಂದೆ ಕುಳಿತು ತಪಸ್ಸು ಮಾಡಿ ಎಲ್ಲಿಗೆ ಬಂದಿರುವೆ? ತಪಸ್ಸು ಮಾಡಲು ಬಂದಿರುವೆಯಾ? ಅದೇ ಮೇನಕ, ರಾಮ, ಇಂಥ ವೈರಾಜನ ಪುರುಷನೆಲ್ಲಿಗೆ ನೀರು ಬಂದ ಕಾರಣಗಳನ್ನು ನಿನ್ನ ಯಾರಿಗೆ ಯಾವುದು? ಏನಿಟ್ಟರೆ ಎಲ್ಲ ಮುಂದೆ ಗೊತ್ತಾಗಿ ಇಲ್ಲವೇ ಇಲ್ಲಿಂದ ಬರಿಯಾಗಿ ಹೊರಟೋದು ನೋಡಿ. ಅಹೋ ರಾಮ, ಅಮ್ಮ ಸ್ತ್ರೀಯರೇ, ನಾನು ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳಿದೆಯಾ? ಇಲ್ಲಿಗೆ ಬಂದ ಕಾರಣವೇನಮ್ಮ? ಹೇಳಿದರೆ ನೆರವೇರಿಸಿಕೊಡುವೆಯಾ? ನೆರವೇರಿಸುವ ಕಾರ್ಯವಾದರೆ ನೆರವೇರಿಸಿಕೊಡುವ ಸ್ತ್ರೀಯರೇ, ಇಲ್ಲವಾದರೆ ಇಲ್ಲವಾದರೆ ನಾನೇನು ಮಾಡಲ್ಲ ಸ್ತ್ರೀಯರೇ? ನಿನ್ನಿಂದ ನೆರವೇರುವ ಕಾರ್ಯವೇನು? ಅದಕ್ಕಾಗಿ ನಿನ್ನ ಬಳಿಗೆ ಬಂದಿರುವೆನು. ನೆರವೇರಿಸ ಕಾರ್ಯವಾದರೆ ನೆರವೇರಿಸಲು ಕೊಡುವ ಸ್ತ್ರೀಯರೇ, ಇಲ್ಲವಾದರೆ ನಾನೇನು ಮಾಡಲ್ಲ ಸ್ತ್ರೀಯರೇ? ಮೊದಲಾದ ಯಾವ ಕಾರ್ಯ ತಿಳಿಸಿ ಎಂದು ಕೇಳುತ್ತಿರುವೆಯಾ? ಏನು ವಿಸ್ತಾರವಾಗಿ ಹೇಳು ಸ್ತ್ರೀಯರೇ? ಹೇಳಲೇ? ಹೇಳು ಸ್ತ್ರೀಯರೇ. ರಾಮಗೊಂದು ಕೆತ್ತಿ ನಿನ್ನ ಪ್ರೀತಿ ಮಾತಲ್ಲಿ ಮನಸ್ಸು ಬೆಳಗುತ್ತಿದೆ.
ಭಾರ್ಗವ ಅಹೇ ನೀಲಜಾಕ್ಷಿ ಪ್ರಿಯ ಅಹೇ ಮೇನಕ ಕಾಮಕಲೆಯ ಪುರುಷನಾದ ಹೆಣ್ಣೊಂದಿಗೆ ಒಡಂಬಡುವನು ರಸಿಕತೆ ಇಲ್ಲದ ಪುರುಷನಾದ ಹೆಣ್ಣನ್ನು ಧಿಕ್ಕಾರ ಮಾಡುವನು. ಭಾರ್ಗವ ಅಹೇ ನೀಲಜಾಕ್ಷಿ ನೀನೆಂತ ಪುರುಷನು? ನನ್ನ ಪುರುಷನ ಬಗ್ಗೆ ನೀನು ಮಾತನಾಡಬೇಡ. ವೈರಾಗ್ಯ ಪುರುಷನೆಂದು ಹೇಳಿದೆಯಾ? ಹೌದು ಪ್ರಿಯರೇ. ರಾಮ ಅಹೇ ನೀಲಜಾಕ್ಷಿ ಸ್ತ್ರೀ ಸುಖಕ್ಕಿಂತ ಅಧಿಕವಾಗಿರುವುದು ಈ ಭೂಮಿಯೊಳಗೆ ಮತ್ತೆ ಯಾವುದೂ ಇಲ್ಲ. ಅದು ಗೊತ್ತಿದ್ದರೂ ಸಹ ನನ್ನಂತ ಸ್ತ್ರೀಯರಿಗೆ ಹೆದರಿಯಲ್ಲ. ರೇಣುಕಾ ಕುಮಾರ ನೀನೆಂತ ಧೀರ. ಅಹೇ ಪ್ರಿಯರೇ, ಮೈಗೆ ಅಪರ ಸೀರೆಯನ್ನು ಒಟ್ಟುಕೊಂಡು ಹಣೆಯ ಮೇಲೆ ಕಪ್ಪು ಬಟ್ಟನ್ನು ಇಟ್ಟುಕೊಂಡು ಚಟಪಟಿಗೆ ಬದಲಿಗೆ ಬಂದು ನಡೆದುಕೊಂಡು ಕಾಮಾನಾಟಕ್ಕೆ ಬಾಯಬಹುದು ನಿನ್ನ ಹೇ ವಾಸವನ ರಾಣಿ ಚತುರನಾಥಿನ ಮಲ್ಕಾಣಿ ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕನ ಕಲಾ ರಸಿಕನಾದರ ಬಡಂಬಡೋದು ರಸಿಕನತೆ ಇಲ್ಲ ಪುರುಷನಾದರ ಬಡಂಬಡಲಾರನೆಂದು ಇಂತಾಕಿಯುವ ಮಾತನ್ನು ಬಳಸಲಿಕ್ಕೆ ಪ್ರಾರಂಭಿಸಿದೆಯಾ? ಇದ್ದ ಮಾತನ್ನೇ ಬೇಕು. ರಾಮ ಶ್ರೇಷ್ಠನಾದ ಬ್ರಾಹ್ಮಣ ಕುಲದಲ್ಲಿ ಉದ್ಭವಿಸಿದ ಋಷಿವರ್ಗಗಳು ಶ್ರೇಷ್ಠನಾದ ನನ್ನಲ್ಲಿ ನನ್ನ ಓಟಾಟಕ ತೋರಿದರೆ ನಾನೇನ ಬುದ್ಧಿ ಹೋದವನೇನೆ. ಹೇ ಮಾಯಗಾರತಿ, ನಿನ್ನ ಮಾಯಾತನಕ್ಕೆ ಮರಳಾಗುವ ಮಂಕುಮತಿ ನಾನಲ್ಲ. ಅದೇ ಸ್ತ್ರೀಯರೇ, ಏನೆನ್ನ ನೀಚರತ್ಯಂ ಸಾಧಿಸಲು ಇನ್ನೂ ಬೇರೆ ಯಾರಾದರೂ ಇಲ್ಲೇ ಇದ್ದರೆ ಅವರಲ್ಲಿ ಹೋಗಿ ನಿನ್ನ ಕಾಮಾತರ ಕಳೆದು ರಾಜಕೀಯದವಳು ಕೇಳಬಾರ ನಿನ್ನ ಕಾಮಾನರಗಳೇ. ರಾಮ ಅದೇ ಸ್ತ್ರೀಯರೇ, ಬೇರೆ ಯಾರಾದರೂ ಇದ್ದರೆ ಹೋಗಿ ನೋಡಿಕೋ ಎಂದು ಹೇಳ್ತಿರುವೆಯಾ? ಹೌದು ಸ್ತ್ರೀಯರೇ. ಭಾರ್ಗವ ಅದೇ ನೀಲಜಾಕ್ಷಿ ಬೇರೆ ಯಾರನ್ನು ನಾನು ನೋಡಿಕೊಳ್ಳೋ ಅವಶ್ಯಕತೆ ಇಲ್ಲ. ನನಗಾಗಿ ತಪವನ್ನು ಗೈಯುತ್ತಿರುವರು ಯಾರಿರುವರು ಸ್ತ್ರೀಯರೇ? ಮುನಿಪುಂಗವರು. ಅವರು ಇದ್ದರೆ ಇರಬಹುದು, ಈ ಭಾರ್ಗವ ರಾಮನ ಮಾತ್ರ ಕೊಡುವುದಿಲ್ಲ ಮೇನಕ. ಆದರೂ ನಾನು ಅವರನ್ನೆಲ್ಲರನ್ನು ಧಿಕ್ಕಾರ ಮಾಡಿ ನಿನ್ನವರೆಗೆ ಬಂದಿರುವೆನು. ಎಷ್ಟು ಮಾತ್ರಕ್ಕೆ ನನ್ನಿಂದ ಸಾಧ್ಯವಿಲ್ಲ ಸ್ತ್ರೀಯರೇ. ಮತ್ತೆ ಮಾಡಿಕೋ. ಅದು ಎಷ್ಟು ಮಾತ್ರಕ್ಕೆ ಅಲ್ಲ ಸ್ತ್ರೀಯರೇ, ಒಮ್ಮೆ ಮನಸ್ಸು ಮಾಡು. ಒಮ್ಮೆ ಒಂದು ಮನಸ್ಸು ಮಾಡುವುದಿಲ್ಲ ಸ್ತ್ರೀಯರೇ. ರಾಮ ಏ ನೀಲಜಾಕ್ಷಿ, ಬೇರೆ ಬೇರೆ. ಅದೇನು ಚೆನ್ನಾಗಿ ಮಗಳು? ಭಾರ್ಗವ ಏ ಮೇನಕ, ಪ್ರಿಯ ಏ ನೀಲಜಾಕ್ಷಿ, ಎಲ್ಲ ಏ ಮೇನಕ, ಸುಂದರ ಏ ಸ್ತ್ರೀಯರೇ, ಬಂದಾಯ್ತು ರಾಮ.
ಸ್ವಚ್ಛವಾದ ಬೆಳಕಿಗಳನ್ನು ಕಾಂತಿಯನ್ನು ಮುಚ್ಚಿಸಿ ಆನಂದಕ್ಕೆ ಉಂಟು ಮಾಡಿಸಿ ಚಿಪ್ಪಂದಗಳನ್ನು ಕೊದಗಡಿಸಿ ಜಾಗ್ರತೆ ಅವಸ್ಥೆ ಬರಿಸಿದರೆ ಇನ್ನು ತಂತ್ರಕ್ಕೆ ಬರಿ ಹಾಕುವಂತ ತಿಳಿದಿರುವಿಯಾ? ಏ ಮಕ್ಕಳೇ, ಎಲ್ಲ ಎಂತ ಊಟಾಟಿಗೆ ಎಲ್ಲ ಮುಂದೆ ನಿಲ್ಲುವುದಲ್ಲ ಹರಿ, ಇಲ್ಲಿ ನಿಲ್ಲುವುದಲ್ಲ ಹರಿ. ಏ ನಿಲ್ಲದಾಚಿ ಅಂದರೆ ಅದು ಎಷ್ಟು ಮಾತ್ರ ಸಾಧ್ಯವಿಲ್ಲ ಸಿಗಲೇ. ಅದು ಒಪ್ಪುಕೊಳ್ಳಲಾರ ಸಿಗಲೇ. ರಾತಕ್ಕೆ ಒಪ್ಪುಕೊಳ್ಳುವುದಿಲ್ಲ ರಾಮ. ಆ ಶಿವನನ್ನು ಬಲಿಸುವುದಕ್ಕೆ ಬಂದಿರುವನ ಶಿವನನ್ನು ಕುರಿತು ತಪಸ್ಸು ಮಾಡಲು ಬಂದಿರುವೆಯಾ? ಸಿಗಲೇ. ತಪಸ್ಸು ಮಾಡಲು ನಿನಗೆ ಸಿಗೋದು ಮಣ್ಣು. ಏ ಸಿಗಲೇ, ಏ ರಾಮ, ಇಲ್ಲ ಸಲ್ಲದ ಮಾತನಾಡಬೇಡ. ನೀನು ನಿನ್ನ ಹಠವನ್ನು ಬಿಡು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಮತ್ತೆ ಮಾತಿಗೆ ತಪಸ್ಸು ಮಾಡಬೇಕು ಹೇಳುವ ಈ ನಿನ್ನ ಪುರಾಣವನ್ನು ಬಿಟ್ಟು ಬಿಡು. ನಾನು ತಪಸ್ಸು ಮಾಡಲು ಬಂದಿರುವೆ, ಆದ ಕಾರಣ ನಿನಗೆ ಹೇಳುವೆ, ನಿನ್ನ ಬುದ್ಧಿಗೆ ಮಂಕಿಡಿದ್ದೇನೆ ಹರಿ, ಇಲ್ಲಿ ನಿಲ್ಲುವುದಲ್ಲ ಹರಿ. ರಾಮ, ಏ ನಿಲ್ಲದಾಚಿ, ನಿನ್ನ ಬುದ್ಧಿಗೆ ಮಂಕಿಡಿದಿರುವರೆ ನನ್ನ ಬುದ್ಧಿಗೆ ಮಂಕಿಡಿಯುವುದರಲ್ಲ. ನನ್ನಂತ ಸ್ತ್ರೀಯನ್ನು ಒಲ್ಲೆ ಎಂದು ಹೇಳ್ತಿರಬೇಕಾದ್ರೆ ನೀನು ನಿಜಕ್ಕೂ ಕರ್ಮ ಮಾಡಿ ಹುಟ್ಟಿರಬೇಕು. ನಿನ್ನ ಕರ್ಮ ಪುರಾಣ ಧರ್ಮ ಕೇಳುವುದಕ್ಕೆ ನಾನು ಬಂದಿಲ್ಲ. ಶಿವನವಲ್ಲದಕ್ಕೆ ಬಂದಿರುವುದು. ಕರ್ಮ ಪುರಾಣ ಧರ್ಮ ಹೇಳುವುದಕ್ಕೆ ನಾನು ಈಗ ಬಂದಿಲ್ಲ, ನಿನ್ನನ್ನು ಹೊಲಿಸಿಕೊಳ್ಳಲು ಬಂದಿರುವೆನು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ನಾನು ಸಾಧ್ಯ ಮಾಡಿ ತೋರಿಸುವೆ. ನಿನ್ನಿಂದ ಸಾಧ್ಯವಿಲ್ಲ ಸ್ತ್ರೀಯರೇ. ರಾಮ, ಏ ನಿಲ್ಲದಾಕಿ, ಹಾಗಾದ್ರೆ ನಿನಗೆ ಹೆಣ್ಣಿನ ಸುಖವೇ ಬೇಕಾಗಿಲ್ಲವೇ? ಬೇಕಾಗಿಲ್ಲ ಸ್ತ್ರೀಯರೇ. ನೋಡು, ಮನಸ್ಸು ಮಾಡು. ನಿನ್ನ ಮುಖವನ್ನು ಎಲ್ಲಂತ ಮಾಡಿದವನಿಗೆ ನನ್ನಿಂದ ಒಂದು ಈ ರೀತಿ ಹೇಳ್ತದೆ. ನಿನ್ನ ಬುದ್ಧಿಗೆ ನಾನು ಏನೆಂದು ಹೇಳಿದೆ ಮೇನಕ? ನನ್ನ ಬುದ್ಧಿಗೆ ಏನು ಹೇಳಲು ಬರಬೇಡ. ನಿನ್ನ ಹಠವನ್ನು ಬಿಟ್ಟು ಪ್ರೇಮವನ್ನು ಒಪ್ಪಿಕೊ ಸಾಕು. ಮಾತ್ರಕ್ಕೆ ಸಾಧ್ಯವಿಲ್ಲ ಸ್ತ್ರೀಯರೇ. ಹೇಳಲು ಕೇಳು. ಅದೇನು ಚೆನ್ನಾಗಿ ಹೇಳು. ಸುಖದಲ್ಲಿ ಏ ನೀಲಜಾತಿ, ಏ ಮೇನಕ, ಏ ನೀಲಜಾತಿ, ನೀನೀಗ ನಿನ್ನ ಹಠವನ್ನು ಬಿಟ್ಟು ನನ್ನ ಪ್ರೇಮವನ್ನು ಒಪ್ಪಿಕೊಂಡರೆ ನನ್ನ
ಎಂದಿರ ಹಾಗೇ ಚಂಪಾರಿಯ ಸಖಿ ನೀನಂತ ನೀಚ ಬುದ್ಧಿಯ ಹಾಡರ ನಾಯಕಿ ನಿನ್ನ ತಮ ತಾಮದಾಸ್ಯ ಮುಗಿಸಿ ಎನ್ನ ಮೇಲೆ ಇರುವ ನಿನ್ನ ಹತ್ತಾನೆಯ ಮಾತೆಯ ಮಡಗಿಸಿ ಎನ್ನ ನನ್ನ ಪಾರಾಟಕ್ಕೆ ಪಾಲನ್ನು ಸತ್ತನ್ನ ಅಡಿಗಿ ಎಂತ ಯಾವ ಸತ್ಯದ ಉತ್ತರವೇ ನಿನ್ನ ನಾಲಿಗೆ ಸತ್ವದ ಸಂಪನ್ನನಾದ ಈ ಮುನಿಕುಮಾರನು ನಿನ್ನ ನೀಚ ಬುದ್ಧಿಗೆ ವಶವಾಗಲಾರನು. ಅದೇ ಮೇನಗ ಏನೆನ್ನ ಕೆಟ್ಟ ಬುದ್ಧಿ ಅಂತರದು ಇಲ್ಲಿಂದ ಮರೆಯಾಗುತ್ತದೆ ಮೇಲೆ ಅದೇ ನೀಲಜಾತಿ ಮಾಡಬೇಡ ಎನ್ನುವುದಿಗೆ ರಗಳೆಯಿಂದ ಹೇಳ್ತಿವೆಯ ಹೌದು ಸರಿಯಡೆ ಒಲಿದು ಬಂದಿರೇನು ಒಲ್ಲೆ ಎಂದು ಹೇಳಬೇಡ. ನಿನಗೆ ಒಲಿದು ಬಂದರೆ ಚಿಂತೆ ಇಲ್ಲ ಆ ಶಿವನಿಗಿರಬಲ್ಲ ಹೆಣ್ಣು ಹೊನ್ನು ಮಣ್ಣು ಈ ಮೂರು ಒಲಿದು ಬರಬೇಕಾದರೆ ಪುಣ್ಯವಿದ್ದ ಪುರುಷನಿಗೆ ಮಾತ್ರ ಸಾಧ್ಯ. ಆ ಪುಣ್ಯ ನಿನ್ನಲ್ಲಿರುವುದು ನಾನಾ ಎಣ್ಣ ಒಲಿದ ರಾವಣನ ಗತಿಯೇನಾಯಿತು ಮಣ್ಣ ಒಲಿದ ಕೆಟ್ಟ ಗತಿಯೇನಾಯಿತು ಈ ವಾಸ್ತವವನ್ನು ಧರಿಸಿ ನೀನಾದ ರಾಮ ರಾವಣಿಗೆ ಏನು ಒಲಿದರು ಒತ್ತಾಯದಿಂದ ಎಳೆದುಕೊಂಡು ಹೋದರು ಒತ್ತಾಯ ಮರಣಕ್ಕೆ ಗುರಿಯಾದರು. ನೀನು ನನಗೆ ಬಿಟ್ಟು ಬಂದಿದ್ದೀಯಾ ಅವರು ಮತ್ತೆ ನೀರಿನ ರೂಪ ಲಾವಣ್ಯಕ್ಕೆ ಮನಸ್ಸೋತು ಒಲಿದು ಬಂದಿದೆ. ನಿನ್ನ ಮೇಲೆ ನನಗಿರುವಲ್ಲ ಮನಸ್ಸು ನನಗೆ ಹೋದವ ನಿನ್ನ ಮೇಲೆ ಮನಸ್ಸು ಪ್ರಿಯರೇ ಇಲ್ಲೇ ಯಾರಾದರೆ ಇದ್ದರೆ ಅವರಲ್ಲಿ ಓದಿ ನಿನ್ನ ಕಾಮಾತರ ಕಳೆದುಕೋ ನಾಚಿಕೆಯಿಲ್ಲದವರೇ ಎನ್ನಗೆ ಆಡಬೇಡ ರಾಮ ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು. ಆಗ ನಾನು ಸುಖವನ್ನು
ನೀಲದಾಕ್ಷಿ ಪ್ರಿಯ ಅದೇ ಮೇನಕ ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತು ಹುಚ್ಚಿಯಾಗಿ ನಿನ್ನ ಬಳಿಗೆ ಓಡೋಡಿ ಬಂದಿರುವೆನು ನಾನು. ಇನ್ನು ಹುಚ್ಚಿಯಾದರೂ ಚಿಂತೆ ಇಲ್ಲ, ಈ ಭಾರ್ಗವ ರಾಮನ ಒಡಪಡದಲ್ಲಿ ಪ್ರಿಯರೇ. ಈಗೆಲ್ಲ ಮಾತಾಡಬಾರದು ಪ್ರಿಯ. ನೀನು ಈಗೆಲ್ಲ ಮಾತನಾಡಬಾರದು ಪ್ರಿಯರೇ. ರಾಮ ಅದೇ ನೀಲದಾಕ್ಷಿ ನೆಚ್ಚಿ ಬಂದ ಹೆಣ್ಣಿನ ಆಸೆಯನ್ನು ಪೂರೈಸುವುದನ್ನು ಬಿಟ್ಟು ಮಾತಿಗೂ ಒಲ್ಲೆ 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 ಎಂದು ಹೇಳುತ್ತಿರುವ ಈ ನಿನ್ನ ಆಳು ಪುರಾಣವನ್ನು ಒತ್ತಟ್ಟಿಟ್ಟು ನನ್ನ ಮೇಲೆ ಪ್ರೀತಿಯನ್ನಿಟ್ಟು ಎನ್ನಾಸೆಯನ್ನು ಒಪ್ಪಿಕೋ ರಾಮ, ಕರಗಿಸಬೇಡ ಎನ್ನ ಪ್ರೇಮ. ಹಾಗೆ ಚಂಪಾರಿಯ ಸಖಿ ನೀನೆಂತ ನೀಚ ಬುದ್ಧಿಯ ಹಾಗರಾಗಿ ನಿನ್ನ ಮರದ ಕಾಮದಾಸಿಯನ್ನು ನೆಗೆಸಿ ಎನ್ನ ಮೇಲೆ ಇರುವ ನಿನ್ನ ಹದ್ದಾರಿಯ ಮಾತಿಯ ಮಡಗಿಸಿ ಹಾಗೆ ಸುರಪತಿಯ ಸುಂದರಿ ನೀನಂತ ನೀಚ ಬುದ್ಧಿಯ ಹಾಗರಾಗಿ ನಿನ್ನಂತ ಬಡಮಾಂದ್ರನಿಗೆ ಹೇಗೆ ಪ್ರೀತಿಸಿದವನ ಅವನಿಗೆ ಧರ್ಮವಾದನಾಗದೆ ಇದ್ದಂತಿಲ್ಲ, ಅವನಿಗೆ ಕಾಮಂತರ ನಾನಲ್ಲ. ಏ ಕಾಮವದ ಹೇಳಿದ ಬೇರೆ, ನಿನ್ನ ಕಾಮದ ಪ್ರೇಮದ ಸುದ್ದಿಯನ್ನು ಮುಂದೆ ಹೇಳಬೇಡವೇ? ಸುರನಾರಿಯಾದ ನೀನೇಗಿಂತ ಕೆಳ ಮಟ್ಟಕ್ಕೆ ಇನ್ನೂ ಇದ್ದ ಬುದ್ಧಿ ತಿಳಿಯದ ಈ ಮುಲ್ಲಕ್ಕನ ಸಾಮರ ನಾರಿಯರ ಗತಿಯನ್ನು ಕಾಮಂತಳೆ ಸೂರತಿರಿಯ ದೂರ ಸರಿ ಎಂದು ಹೇಳುತ್ತಿರುವೆಯಾ ಪ್ರಿಯರೇ. ರಾಮ? ಏ ನೀಲದಾಕ್ಷಿ ಭಾರ್ಗವ ನೋಡು, ಈ ಕೈಲಾಸಗಿರಿಯಲ್ಲಿ ಸುತ್ತ ಮುತ್ತ ಯಾರು ಆ ಪರಶಿವನಿಗೆ ಬಂದದ್ದೇ. ಏನು ಮಾತನಾಡಿರಿ? ಏ ನೀಲದಾಕ್ಷಿ ಒಮ್ಮೆ ಮನಸ್ಸು ಮಾಡಂದೆ ಹೇಳುತ್ತಿರುವೆನು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ, ಸಾಧ್ಯ ಮಾಡಿಕೋ ರಾಮ. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹೇಳಿದರೆ ಕೇಳು. ಸುಖಂತ ರಾಮ ಅದೇ ಪ್ರಿಯರೇ. ಪ್ರಿಯ ಅದೇ ನೀಲದಾಕ್ಷಿ ಜಮದಗ್ನಿಯ ಕುಮಾರ ಅದೇ ದೇವೇಂದ್ರ ಕುಮಾರಿ ದೇವೇಂದ್ರ ರಾಣಿ. ಪ್ರಿಯರೇ ಏನು ಕೇಳು ಒಂದು ವಿಚಾರ. ಏನು ವಿಸ್ತಾರವಾಗಿ ಹೇಳ. ವಿಶ್ವಾಮಿತ್ರನೇ ತಪವನ್ನು ಬಿಟ್ಟು ಎಲ್ಲಿಗೆ ಸುಖವನ್ನು ಕೊಟ್ಟಿರುವನು. ಆ ವಿಶ್ವಾಮಿತ್ರನ ಕೂಡಿದರೆ ಕೂಡುವುದು, ಈ ಭಾರ್ಗವ ರಾಮನ ಮಾತ್ರ ಕೂಡುವುದಿಲ್ಲ ಮೇನಕ. ಭಾರ್ಗವ ಅದೇ ನೀಲದಾಕ್ಷಿ ಅವನಿಗಿನ ಹೆಚ್ಚಿನವನು ನೀನೇನು ನನಗಲ್ಲ. ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಹೊತ್ತಿಕೋ ರಾಮ. ನೋಡು ನೋಡು ಎನ್ನ ಪ್ರೇಮ. ಅದೇ ಜಂಬ
ಬಾರಿಯ ಮೋಹದ ಎಣ್ಣೆ ನಿನ್ನ ನಡಿಗೆಯನ್ನು ನಾನು ಮೆಚ್ಚುವುದಲ್ಲ. ಕೇಳು ಯಾತಕ್ಕಂದರೆ ಎಲ್ಲ ಜೀವದ ಚರಿತ್ರ ನೆನೆಸಿಕೊಂಡರ ಬಳಿಯೇ ಬ್ರಹ್ಮಸ್ಯಾದ ವಿಶ್ವಾಮಿತ್ರನ ತಪವನ್ನು ಆಚರಿಸಿದಾಗ ನೀನು ತಗತೈ ಎಂಬ ನಾಟ ಮಾಡಿ ಕಾವನದಿಗೆ ಸೇರಿಸಿ ವಿಶ್ವಾಮಿತ್ರನ ಸುಖ ಸಂಸಾರ ಮಾಡಿ ಶಕುಂತಲೆಯ ಮುಕ್ತಿನಿಂದ ಹಾಗೇ ಬಿಡಬೇಡಿ. ನೀನು ನಿನ್ನ ದೇಹಕ್ಕೆ ಸುಖವಾಗಲೆಂದ ಬರಗಟ್ಟಿಗಿಲ್ಲ, ನಾನಾ ಮರ್ಯಾದೆಗೆ ಮನಬಡಲಿಲ್ಲ. ನಿನ್ನ ಮೋಹದಾಟವ ಎಲ್ಲವನ್ನು ನಡೆದ ದುರಂತಕಾರಿ ಹಿರಿಯ ಬಂದಾರಿ ಭಾರ್ಗವ ನೀಲಗಾತ್ರಿ. ಸಾರಿ ಸಾರಿ ಹೇಳುತ್ತಿರುವೆನು, ನಿನ್ನ ಹಠವನ್ನು ಬಿಟ್ಟು ಬಿಡು, ನಿನ್ನ ಪ್ರೇಮವನ್ನು ಹೊತ್ತಿಕೋ. ನಾನು ಸಾರಿ ಸಾರಿ ಹೇಳುವುದು ನಿನ್ನ ಹಂತ ಹೋಗೋದಲ್ಲ. ನಾನು ಆ ಶಿವನ ಬಿಡುವುದಿಲ್ಲ. ಮೋಹದ ಎಣ್ಣೆ ಈ ಕತ್ತಿಯಿಂದ ಸಮರ್ಪಣೆ ಮೇನಗ ಸಮರ್ಪಣೆ ರಾಮ ಭಾರ್ಗವ ಇಂದ್ರನ ಮಧ್ಯ ರಾತ್ರಿಯಲ್ಲಿ ಕೋಲೆಯಾಗಿ ಕೂಗಿ ಅಹಲ್ಯರೊಂದಿಗೆ ಸುಖವನ್ನು ಪಟ್ಟನಲ್ಲವೇ? ಸುಖವನ್ನು ಪಟ್ಟಿದ್ದರೆ ಪಡಬಹುದು ಈ ಭಾರ್ಗವ ರಾಮ ಭಾರ್ಗವ
ಭಾರ್ಗವ ಹೇ ನೀಲದಾಕ್ಷಿ ಅದರಂತೆ ನೀನೀಗ ಎಂದೊಂದಿಗೆ ಸುಖಪಡಿಸು ಸುಖ ನನ್ನ ಮನ ತಣಿತೆ ಎಂದು ಹೇಳುವೆನು ರಾಮ. ಈಗಲೇ ಒಪ್ಪಿಕೊ ನನ್ನ ಪ್ರೇಮ. ಹೇ ಮಗವೇಂದ ಮನಸ್ಸಿರೇ ತಪವಂತನಾದ ಗೌತಮ ಮುನಿಯನ್ನ ಕಾಮಾತನಾದ ಇಂದ್ರನ ಮತ್ತ ರಾತ್ರಿಯಲ್ಲಿ ಗೋಳಿ ಹಾಕಿ ಹೋಗಿ ಆತನ ಸ್ಥಾನಕ್ಕೆ ಹೋಗುವಂತೆ ಮಾಡಿ ತನ್ನ ಕಾಮಾಂತನಂತೆ ಶಾಂತಿ ಮಾಡಿಕೊಂಡ ಮತ್ತು ಗೌತಮನ ಹಾಡುವುದರಿಂದ ಶಾಪಗ್ರಸ್ತನಾಗಿ ಮೈ ತುಂಬ ಏನುಗಳನ್ನು ಪಡೆದುಕೊಂಡನಲ್ಲ. ಮದನನ ತಾಪ ಇಂದ್ರನೊತ್ತಿಗೆ ಹೀಟಾಗಲಾದಿಯರಲ್ಲಿ ಬರೆಯುವಂತೆ ಪರಿಚಯದ ಕಾರಣ ಅದಕ್ಕೆ ಪ್ರಾಗತ್ಯವನ್ನು ಹೊಂದಿದನು. ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನಿಗೆ ಇಂಥ ಅಪಮಾನ ಯಾಕಾಗುತ್ತಿತ್ತು? ಮೇಲೆ ಜ್ಞಾನ ಸಂಪನ್ನಂತೆ ಇಂಥ ದುರ್ಬುದ್ಧಿ ನುಡಿದ ಬಾರಿ ಮತ್ತೊಂದು ಬಾರಿ ಒಂದು ವೇಳೆ ನುಡಿದರೆ ನುಡಿದರೆ ಈ ಖಡ್ಗದಿಂದ ಸಂಬರಿಸಿದೆ ನನ್ನನ್ನು ಹೌದು ಪ್ರಿಯರೇ, ನೀನು ಹೌದು ಮೇನಕ, ಖಡ್ಗದಿಂದ ಹೌದು ಪ್ರಿಯರೇ, ಸಂಹರಿಸಿ ಬಿಡುವೆ. ಸಂಬರಿಸಿದ ಪ್ರಿಯರೇ. ಓ ಬ್ರಹ್ಮಿ ನಿನಗೆ ಭ್ರಮೆ ಇರಬಹುದು ನೋಡು. ನೀನೆಂದರೆ ಭಾರ್ಗವ ಅದೇ ನೀಲದಾಕ್ಷಿ ನಿನಗಾಗಿ ಅಂಬರದಲ್ಲಿ ಸೂರ್ಯನ ಅಂದನ್ನು ಬಯಸಿದಂತೆ ಗಿಡದ ಮೇಲೆ ಫಲವತ್ತಾದ ಹಣ್ಣನ್ನು ತಿನ್ನಲು ಎಲವನ್ನು ಬಯಸಿದಂತೆ ಈ ಭಾರತವನ್ನು ಬಯಸಿದರೆ ಕೆಟ್ಟು ಹೋಗ ನೀನು ನೋಡು ಪ್ರಿಯರೇ. ಹೌದು ಪ್ರಿಯರೇ. ಭಾರ್ಗವ ಅದೇ ಮೇನಕ, ಕೆಟ್ಟು ಹೋಗಿ ನಿಲ್ಲುವ ಮಾತನ್ನೇ ಬಿಟ್ಟು ಬಿಡು. ಏ ಪ್ರಿಯರೇ, ಕೆಟ್ಟು ಹೋಗುವೆ ಹೋಗುವುದಿಲ್ಲ. ಯಾತಕ್ಕೆ ಹೋಗುವುದಿಲ್ಲ? ನಿನ್ನಲ್ಲಿ ಪ್ರೀತಿ ಹುಟ್ಟುವುದು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಹೇಳುವೆನ ಕೇಳು. ಅದೇನು ಚೆನ್ನಾಗಿ ಹೇಳು. ತಿಂದು ತಿಂದು ನನ್ನ ಪರಶಿವನಲ್ಲಿ ಕುರಿತು ತಪಸ್ಸು ಮಾಡಲು ಬಂದಿರುವೆ ಎಂದು ಹೇಳ್ತಿರುವೆಯಲ್ಲ ರಾಮ. ಆ ಪರಶಿವನ ಜಡೆಯಲ್ಲಿರುವ ಚಂದ್ರನೇ ಗುರು ಪತ್ನಿಯಾದ ತಾರೆಯನ್ನು ಮೋಹಿಸಿ ಮುದ್ದಾದ ಮಗುವನ್ನು ಪಡೆದನು. ಆ ಮಗನನ್ನು ಪಡೆದಿರಬಹುದು. ರಾಮ ತನ್ನ ಚಂದ್ರ ವಂಶವನ್ನು ಉದ್ಧಾರ ಮಾಡಿಕೊಂಡಿರುವನು. ಭಾರ್ಗವ ಅತಿರತಿಯಾದ ಗಂಗೆ ಕಾಮ್ಯವನ್ನು ಕಟ್ಟಿಕೊಂಡನು ವಿನಃ ನಿನ್ನಂತ ಮೂರು ಪುಟ್ಟ ಎಲ್ಲವನ್ನು ಕಟ್ಟಿಕೊಂಡಿದನು. ಭಾರ್ಗವ ನಾನೇನು ಹೇಳ್ತಿರುವೆನು ನೀನೇನು ಹೇಳ್ತಿರುವೆ. ನಾನು ಚಂದ್ರನ ಬಗ್ಗೆ ಹೇಳ್ತಿರುವೆ, ಶಿವನ ಬಗ್ಗೆ ಅಲ್ಲ. ಆದ ಕಾರಣ ತಿಂಗಳದಲ್ಲಿ 15 ದಿನ ಬಳಕು 15 ಕತ್ತಲ ಧರ್ಮದಲ್ಲ. ಭಾರ್ಗವ ಕರ್ಮ ಅದು ನಿನ್ನ ಕರ್ಮದಾಗ ಮಾಡವರ ಪಾಪ ಆಡದವರ ಬಾಯಲ್ಲಿ ನೀನೇಕೆ ಪಾಪ ಕಟ್ಟಿಕೊಳ್ಳುವೆ. ನೀನು ಪಾಪ ಸುತ್ತಿಕೊಳ್ಳುವೆ ನೋಡಬೇಡ. ಈ ಭಾರತವರನ್ನು ಕಡೆಗೆ ಭಾರ್ಗವ ಅದರಂತೆ ನೀನೀಗ ಎಲ್ಲನ್ನು ಕೂಡಿ ನಿನ್ನ
ಏ ಪರಮನಾಥಗಳೇ, ಪರಸ್ತ್ರೀಯರ ಬಯಸಿದ ಕಾರಣ ಎಂತ ಅಪಚಾರನದ್ದು ತನ್ನ ವಂಶಕ್ಕೆ ಕೊಂಡುಕೊಂಡವಲ್ಲ. ಅದೇ ಮೇನಕ, ನಾನಿಂದ ನಿನ್ನ ಮಾಯಾಧನಕ್ಕೆ ಬರಲಾಗಲಾರ ಮಕ್ಕಳೇ, ಇದನ್ನು ನಾವು ತಲುಪಿಸಿದರೆ ರೇಣುಕಾದೇವಿ, ಆಗ ಅದೇ ನೀಲಜಾಕ್ಷಿ, ನಿನ್ನ ಅಂಗ ಸಂಗತವನ್ನು ಸವಿಯಬೇಕೆಂದು ಮನಸ್ಸು ಮಾಡಿ ಬಂದಿರುವೆನು. ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ಪ್ರಿಯ, ಹೀಗಲೇ ಹೇಳಿಕೋ ಎನ್ನ ಕೈಯ. ಆ ಹೇ ಸುಲಭನ ಮೋಹದಾನಿ ನೀನಂಥ ಮಾತಿನ ಗಣಿ ಬ್ರಹ್ಮಚರ್ಯ ಜಗದ ವೈದ್ಯಕ್ಕೆ ಎಲ್ಲರೂ ಮಗನಾಗಿದ್ದರೆ ಹೆಚ್ಚು ಮನವೊಲಿಸಿದರೆ ನಿನ್ನ ಮಾತಿನ ಬರ್ತೇನೆ ಭವಾನಿ. ಆನೆ ಮೇಲೆ ಹೋಗುವ ಏಕಿತ ಪಡೆದವನಿಗೆ ಗಲಪ್ಪನ ಮೇಲೆ ಹೋಗುವ ಹಠ ಬರೆದೆ ಅಂತ ಏಕತೆಯ ಪಡೆದ ತಪಸ್ಸಿನಿಂದ ಪರಿಚಯವನ್ನು ಮೆಚ್ಚಿದ್ದು ಆತರದಲ್ಲಿ ನಾನು ನಿನ್ನಿಂದ ಅಪ್ಸರಿಗೆ ಮನಸೋಲವನಲ್ಲ, ನನ್ನ ರಥ ಕಡಿಸಿಕೊಳ್ಳುವನಲ್ಲ, ನಿನ್ನ ಮಾತಿಗೆ ಮನಸೋಲವನಲ್ಲ. ಈ ಮಿನಕಲ ತನಕ ಪರಮ ಸೇವಕ ಏನಿಲ್ಲದಾಚೆ ವ್ಯಕ್ತ ಸಮಯವನ್ನು ಕಳೆಯಬೇಡ, ಹೊತ್ತಾಗಿರುವುದು. ಬಯಸಿ ಬಂದ ಭಾಗ್ಯವನ್ನು ಒಲ್ಲೆ ಎಂದು ನಿರಾಕರಿಸುವುದು ಸರಿಯಲ್ಲ. ಆದ್ದರಿಂದ ನನ್ನ ಪ್ರೇಮವನ್ನು ಒಪ್ಪಿಕೊ ಸುಂದರ, ನಮ್ಮ ಮೋಹನಾಚೆಂದು. ಹೇ ಇಂದ್ರರಾಣಿ, ಭಾರ್ಗವರಾಮ, ನೀನಿನ್ನು ಸುಮ್ಮನೆ ನಿನ್ನ ಬಂದ ಕಾರ್ಯ ಬೇಡ ಎಂದಕ್ಕೆ ಹೊರಟವಾಗಿ ಎತ್ತವಾಗಿ ಒತ್ತುಗಳಿರಾಣಿ. ನೀನು ಈ ದಾರಿ ಮಾಡ್ತಾ
ಬಳಿ ಸಾರಥಿ ಈ ಮೂರ್ಖ ಸ್ತ್ರೀಯರ ಮಾತನೆಯನ್ನು ಎಲ್ಲೇ ಬಿಟ್ಟು ಬರಲಾಗಿದ್ದರೆ ಅದೇ ಬಡ ಕೂಟಾಟಿಕೆ ಬ್ರಹ್ಮಚರ್ಯ ಎಂಬ ಗಟ್ಟಿ ಮನಸ್ಸು ಕರೆಯುವುದೇ ಅದು ಎಂದಿಗೂ ಸಾಧ್ಯವಿಲ್ಲ. ಅಲ್ಲ ಸಾರಥಿ ಈಗಲೇ ಶಿವನಿಗೆ ಪೂಜಿತ ತಪಸ್ಸೆ ಕೊಡುವ ನೋಡೋಣ ಸಾರಥಿ ಪೂಜೆ ಕೊಡುವ ಹೋದಾಗಲಿ ಅಹೋ ಜಗದಗ್ನಿಯ ಕುಮಾರ ಹೇ ದೇವರ ರಾಣಿ ಮೆಚ್ಚಿನದು ಈ ನಿನ್ನ ದೃಢ ನಿರ್ಧಾರ. ಮೆಚ್ಚಲ ಬೇಕ ಮೇಲಕ್ಕೆ ರಾಮ ಹೇ ನೀಲದಾಕ್ಷಿ ನಿಜವಾದ ಬ್ರಹ್ಮಚಾರಿ ಎಂದರು ನೀನೇ. ನಿನ್ನ ತಪಸ್ಸನ್ನು ಕೆಡಿಸಲು ನಾನಿಲ್ಲಿಗೆ ಬಂದೆ, ನೀನೇ ಗೆದ್ದೆ, ನಾನೇ ಸೋತೆ. ಭಾರ್ಗವ ಹೇ ನೀಲದಾಕ್ಷಿ ನೀನು ಹೀಗಿಂದೀಗಲೇ ಹೋಗಿ ಭಕ್ತಿಯಿಂದ ಪರಶಿವನಲ್ಲಿ ತಪವನ್ನು ಗೈದು ತ್ರಿಶೂಲವನ್ನು ವರವಾಗಿ ಪಡೆದುಕೊಂಡು ಆ ಕಾತ್ಯವೀ ರಾಜನನ್ನು ಜಯಿಸಿ ಬಾ ರಾಮ. ಜಗವೇ ಕೊಂಡಾಡಲಿ ನಿನ್ನ ನಾಮ. ಬಳಿ ಸಾರಥಿ ಎಲ್ಲ ತಪಸ್ಸು ಕೆಡತನ ಬಂದ ಮೇಲಕ್ಕೆ ಇನ್ನಕ್ಕೆ ಹೊರಟು ಹೋದರು. ನಾವಿಂದ ಈ ಮಧ್ಯೆಯಿಂದ ಈ ಸಿನಂದಾರಿ ಜಾತ್ರೆ ತ್ರಿಶೂಲವನ್ನು ಪರವಾಗಿ ಪಡೆದುಕೊಂಡಿವೆ. ಅಹೋ ಪರಮೇಶ್ವರ ಗಂಗಾಧರ ಗೌರಿವರ ಪ್ರಸನ್ನನಾಗು ಎನ್ನ ಮನೋ ಕೋರಿಕೆ ಈಡೇರಿಸಿ ವೀಸ ಏಸ ಭಾರ್ಗವ ಓ ಪರಮಾತ್ಮ ಮೆಚ್ಚಿದೆ ನಿಶ್ಚಲ ನನ್ನ ಮನಸ್ಸಿನಿಂದ ನೀ ಮಾಡಿದ ತಪವ. ನಿನ್ನ ಭಕ್ತಿ ಎಂಬ ಬಳ್ಳಿಯು ಕೈಲಾಸ ಶಿಖರದವರು ಪಾರ್ವತಿ ಸಮೇತ ಅರಸನಾರುಡನಾದ ಎನ್ನ ಕಾಲಿಗೆ ಸುತ್ತಿ ಇಲ್ಲಿಗೆ ಎಳೆತೊಂದಕ್ಕೆ ಬಂದೆನು. ಭಾರ್ಗವ ಓ ಪರಮಾತ್ಮ ನಿನಗೆ ಬೇಕಾದ್ದನ್ನು ಬೇಡು ಈ ಕ್ಷಣವ, ಬೇಡದನ್ನು ಕೊಟ್ಟು ಕಳಿಸುವ ಕ್ಷಣವ. ಅಹೋ ದೇವ ಜಗದೇಶ್ವರ ಗಂಗಾಧರ ಗೌರೀವರ ಉಮಾ ಮಹೇಶ್ವರ ನಿನಗೆ ತಿಳಿಯದ ಈ ಸಮಯ ನಿರ್ಮದ ಈ ಭೂಲೋಕದಲ್ಲಿ ಕ್ಷತ್ರಿಯ ಕುಲ ಹತವನಾದ ಕಾರ್ತಿವೀರನ ಸನ್ಮಾನಕ್ಕೆ ತಕ್ಕವರನ್ನು ಅಹಂಕಾರದಿಂದ ಮತ್ತು ಸಜ್ಜನರನ್ನು ಬಾಧಿಸುತ್ತ ಅವನ ಸಂಹಾರಕ್ಕಾಗಿ ನಿನ್ನ ತ್ರಿಶೂಲವನ್ನು ಪರಸುವಾಗಿ ಮಾಡಿ ದಯಪಾಲಿಸಿ ದೇವ ಇಷ್ಟೇ ಎನ್ನ ಭಿನ್ನಮವ. ಭಾರ್ಗವ ಅಹೋ ಪರಮಾತ್ಮ ಕೇವಲ ಅರ್ಧ ತಾಸಿನಲ್ಲಿ ಎನ್ನನ್ನು ಪ್ರಸನ್ನೀಕರಿಸಿಕೊಳ್ಳಬೇಕಾದರೆ ನೀನಲ್ಲದೆ ಮತ್ತಾರಿಗೂ ಸಾಧ್ಯವಿಲ್ಲ. ಆದರೆ ನೀನಾರಂಭುವುದು ಭೂಮಿಯೊಳಗೆ ಭವಿಸಿದಾಗಲೇ ನಿನಗೆ ಮರೆಯಾಯಿತು. ನನಗೆ ಮಾತ್ರ ನೀನಾರಂಭುವುದು ತಿಳಿದ ವಿಷಯವಾಗಿದೆ. ಭಾರ್ಗವ ಓ ಪರಮಾತ್ಮ ಇದು ಒತ್ತಟ್ಟಿಗಿರಲಿ. ಈಗ ನೀನು ಬೇಡಿದ ಈ ಶೂಲವನ್ನು ಪರಶುವನ್ನಾಗಿ ಮಾಡಿಕೊಡುವೆ, ತೆಗೆದುಕೋ. ಭಾರ್ಗವ ಓ ಪರಮಾತ್ಮ ಆದರೆ ಆದರೆ ಇಲ್ಲಿಂದ ನೀನು ಪರಶುರಾಮನಾಗಿ ಪ್ರಖ್ಯಾತಿಯನ್ನು ಪಡಿ. ಆದರೆ ಒಂದು ಮಾತು, ಅದೇನು ಮಾತು ಪರಮಾತ್ಮ? ನಾನು ಹೇಳಿದ ಮಾತು ನಿನಗೆ ನೆನಪಿರಲಿ. ಯಾವ ಕಾರ್ಯಕ್ಕಾಗಲಿ ವಚನ ಕೊಡುವ ಮೊದಲು ಆಲೋಚನೆ ಮಾಡಿ ವಚನ ಕೊಡು. ಪರಶುರಾಮನೇ ನೀನು ತೆರಳು ಬೇಗನೆ. ಆಗಲಿ ಪರಮಾತ್ಮ, ಎಲ್ಲದಕ್ಕೂ ನಿನ್ನ ನೀನೆ ಹೊರತು ಈ ಜಗದಲ್ಲಿ ಮತ್ತೇನಿದೆ? ನಾನಿಂದ ಹೋಗಿ ಬರೋಣ ದೇವಾಧಿಪಿ ಪ್ರಭಾವ. ಪರಶುರಾಮ ನಿನ್ನ ಕೀರ್ತಿ ಯುಗ ಯುಗಾಂತರದಲ್ಲಿ ಕೊಂಡಾಡುವಂತಾಗಲಿ. ಹೋಗಿ ಬಾ ರಾಮ, ನಿನ್ನ ವೈರಿಯಾದ ಕಾರ್ತವೀರನ್ನು ತೋರಿಸು ನಿನ್ನ ಪರಾಕ್ರಮ. ಸಾರಥಿ ಹೋಗದೆ ಪರಮಾತ್ಮನಲ್ಲಿ ಮೆಚ್ಚಿ ಜನಾತನ ತ್ರಿಶೂಲವನ್ನ ಪರಸುವಾಗಿ ಪಡೆದುಕೊಂಡಿರುವ ನಮ್ಮ ವಿಜಯ ಮಾತಿರನ್ನ ಕಂಡು ವಂದನೆ ಮಾಡಿ ಕಲಾ ಸಾರಥಿ ಮರಿಯ ಹಾಲದಲ್ಲಿ ಸಂಬರ್ಧಿಗೆ ನಮ್ಮ ತಂದೆ ತಾಯಿ ಹತ್ತಿರಕ್ಕೆ ಒಂದು ಸಾರಥಿ
ಪಟೇ ಶಿವ ಸನ್ನಿಧ ಶಿವಲೋಕೋ ಇದೇನು ನದಿಯಲ್ಲಿ ಸ್ನಾನ ಮಾಡುವವರು ಯಾರು? ಈ ಬಂಗಾರದ ಗಂಟನ್ನು ಬಿಟ್ಟುಕೊಂಡಿರುವನು. ಈ ಬಂಗಾರದ ಗಂಟು ಯಾರು? ಯಾರು? ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಕಡವರು ಆಡುವುದಕ್ಕೆ ಬಂದೆನಲೆಂದು ತಿಳಿದುಕೊಂಡಿಯಾ? ಇದಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ಚಿನ್ನದ ಆಭರಣವನ್ನು ತವರು ಮನೆಯಲ್ಲಿ ಮರೆತು ಬಂದವಳು ನಾನು. ಕಳುವಿನ ಅಪರಾಧವನ್ನು ಎನ್ನ ಮೇಲೆ ಹೋಲಿಸಬೇಡ ಕಂಡ್ಯಾ ಕಾರ್ತವೀರ. ನಿನ್ನ ಜೀವನದಲ್ಲಿ ಇಂಥ ಬೆಲೆ ಬಾಳುವ ಚಿನ್ನದ ಆಭರಣಗಳನ್ನು ಕಂಡಿರುವೆಯಾ? ಹೌದು ಕಾರ್ತವೀರ. ನಿನ್ನ ಕುಟುಂಬ ಬುದ್ಧಿಗೆ ಬಳಸಿ ಹೇಳ್ತಾರೆ. ಎಂದಿಂದ ವರ್ಗವನ್ನು ಚೋರಮಾರಿ ಹಿಡಿದು ಬಂದಿರಲಾರೆ. ಇದು ಎಂಥ ಅಪಘಾತಗಳು ನಡೆದುಕೊಳ್ಳುತ್ತವೆ. ಪತಿಯ ಪಾದ ಕೋಲಿಗೆ ಜಡವನ್ನು ತೆಗೆದುಕೊಂಡು ಹೋಗಬೇಕೆಂದರೆ ಮಧ್ಯದಲ್ಲಿ ಏನೇ ನಡೆಯುತ್ತಾರೆ. ಈಗ ನಾನೇನು ಮಾಡಿ ನಿನ್ನ ಪತಿಗೆ ಮುಖವನ್ನು ಹೇಗೆ ತೋರುತ್ತದೆ? ಎನ್ನ ಪತಿಯೋ ರೇಣುಕಾ 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 ಎಂದು 3 ಬಾರಿ ಕಳೆದೊಳಗಾಗಿ ನಾನು ಹೋಗಬೇಕಾಗಿತ್ತು. ಆದರೆ ಇಲ್ಲಿ ಏನೋ ಅಪಶಕನೂ ನಡೆದಂತಾಯಿತು. ಈಗ ನನಗೆ ಹೊರದಿರುವ ದಾರಿಯೆಂದರೆ ಒಂದು ಪತಿಯ ಪಾದದ ಮೇಲೆ ಬಿದ್ದು ಕ್ಷಮೆ ಕೇಳಬೇಕಲ್ಲವೇ ನಾನು. ಪ್ರತಿದಿನ ತರುವ ಮೊದಲಿನ ಕೊಡಲು ನಿನ್ನ ಕಾಮದ ಬುದ್ಧಿಯ ಹರಿಯದ ಅಜ್ಞಾನಿ ನಾನಲ್ಲ. ಆದರೆ ಕಾಲಿಕ್ಕದಿರು ಎನ್ನ ಆಶ್ರಮದಲ್ಲಿ ಸಿರಿ ಸಂಪತ್ತು ಹರಸತ್ವ ನಾನೆಂದು ಬಯಸಲಾರೆನೆಂದು ಪ್ರಮಾಣ ಮಾಡಿದ ನಿನ್ನ ವಚನ ಹೋಯಿತು. ಹೇಳುತ್ತ
ತಪ್ಪು ಮಾಡಿಲ್ಲ, ಮಾಡುವುದೂ ಇಲ್ಲ. ನೀತಿ ತಪ್ಪಿದರು ನೀತಿ ತಪ್ಪಿ ಬಾಳುವ ಹೆಣ್ಣು ನಾನಲ್ಲ. ಜನವನ್ನು ತರಲು ಹೋಗಿದ್ದೇನೋ ನಿಜ, ಆದರೆ ಅಲ್ಲಿ ಏನೋ ಅವಶ್ಯಕತೆಯೋ ನಡೆದಂತಾಯ್ತಲ್ಲ. ನೀಚಳೆ, ಈ ಮಾತು ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ಏ ಮದಿಹಿರೆ, ಕ್ಷಣಿಕ ಸುಖಕ್ಕಾಗಿ ಮನಸೋದು, ಕ್ಷಣಿಕ ಸುಖಕ್ಕಾಗಿ ಮನಸೋದು ಧರ್ಮ ಮೀರಿ ನಿಗದಿಯ ಚಿತ್ತ ಚಂಚಲದಿಂದ ಮೈಲಿಗೆ ಹಟ್ಟಿಸಿಕೊಂಡಿದೆಯಾ? ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಸರ್ವ ಸುಖ ಭೋಗ ಅನುಭವಿಸಿ ಮಹಾಜ್ಞಾನಿಯಾದ ಯೋಗಿವರನ ಕೈ ಹಿಡಿದು ಸಾಕ್ಷಿ ಎನಿಸಿ 4 ಮಕ್ಕಳ ತಾಯಿಯಾಗಿ ಮುಪ್ಪಿನ ಸಮಯದಲ್ಲಿ ಮತ್ತೆ ದನಕನಕದ ಮೇಲೆ ಅತಿಮೋಹವೇ ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡ ಮತ್ತೆ ಮೋಹವತಾರಕ್ಕೆ ಬಲಿಯಾಗಿಲ್ಲ. ಮೂರ್ಖರೇ, ಪರಮಘಾತಗಳೇ, ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಅಂತಿಂದುಕೊಂಡಿಯ ಸ್ವಾಮಿ. ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಯಾವ ತಪ್ಪನ್ನು ಮಾಡದೆ ನಿಮ್ಮ ಚಿತ್ತೆ. ನಾಲ್ಕು ಮಕ್ಕಳಾದ ಮೇಲೆ ಮತ್ತೆ ನನಗೆ ಯೌವನ ಬರಬಹುದು. ಎನ್ನ ಅಪರಾಧ ನೀಚಳೆ, ಈ ಮಾತು ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ಹೇಳುತ್ತ ಎನ್ನ ಮನದಾಸೆ ನಿರಾಸೆ ಮಾಡಿದೀಯಾ? ಈಗ ಇನ್ನು ನಿನ್ನ ಮುಖ ನಿನಗೆ ತೋರಿಸಬೇಡ. ತಕ್ಷಣವೇ ಇಲ್ಲಿಂದ ಹೊರಟು ಹೋಗು. ಅನಸೂಯೆಯಂತೆ ಭದ್ರತೆಯಾದರೂ ಅಹಲ್ಯೆಯಂತೆ ಹರಿಯಂತೆ ನೀಚಳೆ, ಮಹಾಮೂರ್ಖಳೆ. ಸ್ವಾಮಿ, ನಮ್ಮನ್ನು ಬಿಟ್ಟು ಆಶ್ರಮವನ್ನು ಬಿಟ್ಟು ನಾವು ಹೋಗಬೇಕು.
ನೀವೇ ನನ್ನ ದೇವರು, ಆಶ್ರಮವೇ ನನ್ನ ಉತ್ತರಿಂದ ನಾನು ಬಂದಿದ್ದೇನೆ. ಈಗ ನಿನ್ನ ಪಾದವನ್ನು ಹಿಡಿದ್ರೆ ಎನ್ನ ಪಾದಗಳ ಮುಟ್ಟಬೇಡ, ಆ ವ್ಯಕ್ತತೆ ನಿನಗಿಲ್ಲ. ಎನ್ನ ಕೈ ಹಿಡಿದ ನಿನ್ನನ್ನು ಮಹತ್ತರವಾದ ಸ್ಥಾನಕ್ಕೆ ಕರೆದೊಯ್ಯಬೇಕೆಂದು ಬಂದಿದ್ದೆ. ಆದರೆ ನಿನ್ನ ಅವಿವೇಕವೇ ನಿನ್ನನ್ನು ಕೆಳಮಟ್ಟಕ್ಕೆ ತಂದಿತು. ಏನಪ್ಪ, ನಿನ್ನನ್ನು ಸತಿಯಂದು ಇನ್ನೊಂದು ದಾರಿ ಖಂಡಿತವಾದ ಈ ಮಣಿಪುರ ಅಮ್ಮ ಮಾತೆ ಪರಮ ಪುನೀತೆ ರೇಣುಕಾ ರಾಜನ ಸುತೆ ಎಲ್ಲ ಆಶೀರ್ವಾದದಿಂದ ಕೈಲಾಸವಾಸನಾದ ಶ್ರೀಶೈಲ ಮಲ್ಲಿಕಾರ್ಜುನನ ಪ್ರತ್ಯಕ್ಷ ಮಾಡಿಕೊಂಡು ಆತನ ತ್ರಿಶೂಲವನ್ನು ಪರಶುವಾಗಿ ಪಡೆದುಕೊಂಡು ಬಂದಿರುವನು ಈ ನಿನ್ನ ಮಗ ಪರಶುರಾಮನನ್ನು ಆಶೀರ್ವದಿಸಲಿ ಸೌಖ್ಯ ಪ್ರಜಾಗಿನಿ. ರಾಮ, ಮಾತೆ ತಾಯಿಗೆ ಕೊಟ್ಟ ಮಾತಿನಂತೆ ಹರನಲ್ಲವರಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಬಂದೆಯ. ಹೌದು ಮಾತೆ. ಅಯ್ಯೋ, ನಿನ್ನನ್ನು ಏನೆಂದು ಆಶೀರ್ವಾದವನ್ನು ಮಾಡಿ ಪುತ್ರ ಕೋಮಲ ಮಾತ್ರ. ಅಮ್ಮ ಮಾತೆ, ಏನಿದು ನಿನ್ನ ಮನದ ವ್ಯಥೆ? ಈ ನಿನ್ನ ಕೋಮಲವಾದ ಕಣ್ಣಲ್ಲಿ ಕಣ್ಣೀರು ಬರುವುದ ಕಾರಣವೇ ನಮ್ಮ ಜನನಿ ಸೌಖ್ಯವಾಗಿನಿ. ಹೌದು ಅಮ್ಮಯ್ಯ. ಯಾವ ಕಾರಣಕ್ಕಾಗಿ ಕಣ್ಣೀರನ್ನು ಸುರಿಸುತ್ತೇನೆ ಮಾತೆಯಿಂದ ಕೇಳಿದೆಯ? ಹೌದು ಮಾತೆ. ಅಯ್ಯೋ, ನಾನು ಯಾವ ತಪ್ಪು ಮಾಡಿದೆನೆಂದು ನನ್ನನ್ನು ಕೇಳುವುದಕ್ಕಿಂತ ನಿನ್ನ ಹೆತ್ತಪ್ಪನಿಂದ ಕೇಳು, ಆತನೇ ನಿನಗೆ ಉತ್ತರವನ್ನು ನೀಡುವುದು ರಾಮ. ಅಹೋ ಬಿಡರೆ ಪ್ರಳಯ ರೋದ್ರವಂತನೇ ನಮ್ಮ ಮಂಥನವದ ಕಾರಣವೇನು? ನಿನಗೆ ಎದುರಾದ ಹತಮರಿಯಾರು ನನ್ನ ಮುಂದೆ ಹೇಳು. ಮರಿಗೆ ಆಜ್ಞೆ ಕೊಡಬೇಕನೆ. ರಾಮ, ಅಹೋ ಅಪ್ಪಯ್ಯ. ಎನ್ನಾಜ್ಞೆ ಪಾಲಿಸಬೇಕಾದರೆ ದೃಢಮನಸ್ಸಿರಬೇಕು. ಗಂಡನ ಗಂಡನೇ ಮಾನವೇ ತಂದೆ ಎಲ್ಲ ನಿನ್ನ ತಾತ್ಪರ್ಯ. ಹಾಗಾದರೆ ಪ್ರತಿಜ್ಞೆ ಮಾಡುವೆಯ ತಂದೆಯ ಮಾತು ಮೀರುವುದಿಲ್ಲವೆಂದು. 33 ಕೋಟಿ ದೇವತರ ಸಾಕ್ಷಿಯಾಗಿ, ಆ ಸೂರ್ಯನ ಚಂದ್ರನ ಸಾಕ್ಷಿಯಾಗಿ, ಹಸ್ತಿಪಾಲಕರ ಸಾಕ್ಷಿಯಾಗಿ, ನನಗೆ ಬರುಸು ಕೊಟ್ಟಿರುವ ಶ್ರೀಶೈಲ ಮಲ್ಲಿಕಾರ್ಜುನನ ಸಾಕ್ಷಿಯಾಗಿ ನಿನ್ನ ಮಾತು ನಡೆಸುವುದು ಒಂದು ಪ್ರತಿಜ್ಞೆ ಮಾಡುವನು ತಂದೆ. ತಂದೆ, ಹಾಗಾದರೆ ಈ ಕ್ಷಣ ಹೊರಗೆಳೆದು ಬಿಡ ನಿನ್ನ ತಾಯಿಯ ಶಿರ. ಮೌನವಾಗಿ ವಚನ ಕೊಡುವ ಮೊದಲೇ ಆಲೋಚನೆ ಮಾಡಬೇಕಾಗಿತ್ತು. ಈಗ ನಿನ್ನ ವಚನ ಎಲ್ಲಿ ಹೋಯಿತು? ಗಂಡುಗಳಿರೋನು ತೋರಿಸು ನಿನ್ನ ಪರಾಕ್ರಮ. ಅಯ್ಯೋ ಶಿವ ಶಿವ ಕೈಲಾಸ ವಾಸ ಈಶಾ ಮಹೇಶ, ಎಂತ ಅಗ್ನಿ ಪರೀಕ್ಷೆಯಿಂದ ನಾನೆಂತ ಪ್ರತಿಜ್ಞೆ ಮಾಡಿದೆ. ಅಹೋ ದೇವ ಪರಮೇಶ್ವರ, ನಿನ್ನ ಪೊರುಸುವ ನನಗೆ ತಂದು ಒಪ್ಪಿಸುವಾಗ ಮೊದಲೇ ಬಲಿಯಾಗಿ ಮಾತೆಯ ಶಿರವನ್ನು ತಡೆಯುವುದು ಸಮಯ ಬರುವುದೆಂದ ಮುಂದಿನ ವಿಚಾರ ತಿಳಿಸಲೇ ಮೌನವಾದ್ಯ. ಅಹೋ ತಾಯಿ ಭೂದೇವಿಯೇ, ಪಡದ ಮಾತೆಯ ಶಿರವನ್ನು ಮಗನೇ ಕಡಿಯುವುದು ಎನ್ನಾದರೆ ಮನ್ನಕ್ಕೆ ಒಪ್ಪಿದೆ. ಎಲೈ ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲೇ ಬರಸಿಡಲೆ ಎಂದು ಬಂದು ನನ್ನ ಶಿರಕ್ಕೆ ಬಡಿದು ನನ್ನ ಏಕೆ ಸಾಯಿಸಲಿಲ್ಲವೇ? ಅಹೋ ಪಾರ್ವತಿನಾಥ, ನೀನು ಹೇಳಿದ ವಾಕ್ಯ ಒಂದೇ ವಚನ ಕೊಡುವ ಮೊದಲು ಏಸಿದ ವಚನ ಕೊಡಿ ಎಂದಿಯಲ್ಲ. ಹಾ, ಅಮರವಾದಿಗೆ ಇಂದಿಗೂ ಸತ್ಯವಾಗಿತ್ತು, ಸತ್ಯವಾಗಿತ್ತು. ಎನ್ನ ಕರಕ್ಕೆ ಕೊಟ್ಟುವ ತ್ರಿಶೂಲ ಎನ್ನ ವಂಶಕ್ಕೆ ಮೂಲವಾಗಿತ್ತು. ಎತ್ತ ತಾಯಿಯ ಶಿರವನ್ನು ಮಗನೇ ತೆರೆಯುವುದು ಯಾ ಮಗನಿಂದಲೂ ಸಾಧ್ಯ. ನವಮಾಸ ಗರ್ಭದಲ್ಲಿ ಒತ್ತು ಸಾಕಿಸಲವಿ ಮಗನೇ ಹುಟ್ಟಿರುವನೇ. ಅಯ್ಯೋ, ಈ ಜಗದಲ್ಲಿ ಮಾತೃ ದೇವೋ ಭವ ಎಂದು ಹೇದ ಪುರಾಣ ಆಗುತ್ತಿರುವುದು. ಈ ಭೂಮಿಯ ಬೆಳೆದ ಬೆಳಕಿಂತ ಭೂತಾಯಿಯೇ ಬೆಲೆ ಹೆಚ್ಚು. ಒತ್ತ ತಾಯಿ ಎತ್ತ ತಾಯಿ
ಕೊತ್ತ ಭೂಮಿಯ ಜನನಿ ಒಂದೇ. ಅಹೋ ಜನನಿ, ಅಹೋ ಜನನಿ, ಈ ಪರಸುವನಿಂದ ಈ ನಿನ್ನ ರುಂಡವನ್ನು ನಾನು ಖಂಡಿಸಬಹುದೇ ಮಾತೆ? ಸಹಿಸಲಾರೇ ಎನ್ನವತೆ. ಇದೆಂತ ದುರಂತನ ಘಟನೆ ಬಂದದಿಗಿದು ಈ ಜಗದೊಳಗೆ ಎನ್ನಗೆ ಹೆಸರಿಗೆ ಕಳಂಕ ಬರುವಂತಾಗಿದ್ದ ಅಮ್ಮಯ್ಯ. ಅಹೇ ಅಮ್ಮಯ್ಯ, ನನಗೆ ನೀನೇ ಧೈರ್ಯ. ಅಮ್ಮಯ್ಯ, ಬದುಕಿ ಬಾಳಬೇಕೆಂದು ಪಡೆದು ಬಂದಿಲ್ಲ ನಿನ್ನ ಕೆಟ್ಟ ತಾವು. ಅಂದೇ ತಾಯಿಯ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹಣವನ್ನು ಉಳಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಬಂದೆಯೇ ರಾಮ. ಅವರಂತೆ ಎಂತ ತಂದೆಯ ಕೊಟ್ಟ ಮಾತು ನಡೆಸಬೇಕು. ನಿನ್ನ ಹೆತ್ತ ತಾಯಿ ರೇಣುಕಾ ಎಲ್ಲಮ್ಮ ಎಂದು ಭಕ್ತರಿಗೆ ಗೊತ್ತಾಗಬೇಕಾದರೆ ತಂದೆಯ ಕೊಟ್ಟ ಮಾತನ್ನು ನಡೆಸುವ ಹಾಲು ನಿನ್ನ ಹೆತ್ತ ತಾಯಿಯೇ. ಪಾಲಿಸಲೇಬೇಕು. ನಿನ್ನ ಆಜ್ಞೆ ಪಾಲಿಸುವ ಬಿಟ್ಟರೆ ಸತ್ಯಕ್ಕೆ ಸತ್ಯವಾದಕನೇ. ಜೈ ಶಂಭೋ ಶಂಕರ ಹರ ಮಹಾದೇವ, ಜೈ ಶಂಭೋ ಶಂಕರ ಹರ ಮಹಾದೇವ, ಜೈ ಶಂಭೋ ಶಂಕರ ಹರ ಮಹಾದೇವ. ಅವೋ ತಂದೆ, ನಿನ್ನ ಆಜ್ಞೆ ನೆರವೇರಿಸ ಬಂದೆ. ರಾಮ, ಮೆಚ್ಚಿದೆ ಮೆಚ್ಚಿದೆ ನಿನ್ನ ಪರಾಕ್ರಮ. ಯಾವ ವರ ಬೇಕು? ಬೇಡ ಮಗನೇ, ಬೇಡ ನಿನಗೆ ಯಾವ ವರ ಬೇಕು? ಅಹೋ ಅಪ್ಪಯ್ಯನೇ, ನಿನಗೆ ತೃಪ್ತಿಯಾದ ಜನಕ ಹೇಳು ನನಗೆ. ಏಳು ತನೆಯೇ ಮನದಿಚ್ಛೆಯ ಬೇಗನೆ. ಅಹೋ ಅಪ್ಪಯ್ಯನೇ, ಮರಣಿಯನ್ನ ತಾಯಿಗೆ ಜೀವದಾನ ಮಾಡಬೇಕು. ನಿಮ್ಮ ದ್ರೌಪದಿಗೆ ಬಗ್ಗಿಸಿದ ನಮ್ಮ ಅಣ್ಣನ ಹಾಗೆ ಎಬ್ಬಸಬೇಕು. ಮೂರನೇವರು ಮೂರನವರವಾಗಿ ನಿಮ್ಮ ದ್ರೌಪದ್ಯ ಬಿಟ್ಟು ಶಾಂತ ಚಿತ್ತನಾಗಿರುವುದಿದೆ. ನಡೆಸಿದರೆ ಈ ಮೂರು ವರಗಳ ಮೇಲೆಗೆ ಬೇಗನೆ. ಜೈ ಜಗದೀಶ್ವರ. ಪರಶುರಾಮ, ನಿನ್ನ ಇಷ್ಟಾರ್ಥ ಈಡೇರಲಿ. ನಿನ್ನ ತಾಯಿಯನ್ನು ಕರೆ ಎದ್ದು ಬರುವಳು. ಅಮ್ಮ ತಾಯಿಯನ್ನು ಜನ್ಮದಾದೆ ಪಿತನ ತಪಾಸಕ್ತಿ ಎಂದ ಎದ್ದು ಬಾರಮ್ಮ. ಎದ್ದು ಬಂದು ಈ ಮಗನ ಮೇಲೆ ಅಪವಾದವನ್ನು ದೂರ ಮಾಡಮ್ಮ ಮಾತೆ. ರಾಮ, ಅಹೋ ಅಮ್ಮಯ್ಯ, ತಂದೆಯ ಕೊಟ್ಟ ಮಾತು ನಡೆಸಿದೆ. ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಸಿಕೊಟ್ಟೆ. ಮರಳಿನಿಂದ ಪ್ರಾಣದಾನವನ್ನು ನೀರಿಗೆ ಹೆತ್ತ ಜನ್ಮವು ಸಾರ್ಥಕವಾಯಿತು ಪುತ್ರ ಕೋಮಲಗಾತ್ರ. ಸ್ವಾಮಿ, ರೇಣುಕ ಸಕಲ ಸಕಲ ಸೌಭಾಗ್ಯ ಮತ್ತು ಕೊನೆ ಪರಿಗಣನೆ ಭಾರತಿ. ತಾಯಿಯ ಕೊಂದ ಪಾಪದ ಪ್ರಾಯ ಚಿತ್ತಕ್ಕೆ ಪ್ರದಕ್ಷಿಣೆ ಮಾಡಿ ಬರೋದಕ್ಕೆ ಸೂಟಿಯಿಂದ ಭಾರತಿ. ಮಾಡಿಸೋದು ವೀರೇಶ್ ಇವರು ಮ್ಯಾನೇಜರ್ ಕಣಿವಪ್ಪಣ್ಣವರಿಗೆ ₹1,000 ಮಾಡಿದ್ದಾರೆ. ಅವರು ಬಂದು ಸ್ವೀಕರಿಸಬೇಕು. ಕಣಿವಪ್ಪಣ್ಣವರು ಒಡೆ ಕತ್ತಿ ಮ್ಯಾಗಡ್ಗಾನ ಇಂಥ ಬರಗಾಲದಾಗ ಇಬ್ಬರು ಮಾಡ್ಕೊಂಡು ನೀನೇ ಬಣ್ಣ ನೋಡಪ್ಪ. ಎಣ್ಣೆ ಬೆಳೆ ನೀರು ನಾವೇ ಹೆಸರು ಮಾಡ್ತೀವಿ. ಪಾಪ 8 ಡ್ಯಾನ್ಸ್ ಇದಾವ. ಕಾಂತ, ಅಂತೆ ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪ್ರಯಾಣದ ಬಗ್ಗೆ ನಿನಗೆ ಏನಕ್ಕೆ ಬೇಕು ಸುಂದರಿ? ನಾನು ನಿನ್ನ ಸತಿಯಲ್ಲವೇ, ಅದಕ್ಕಾಗಿ ಬೇಕಾಗಿರುವುದು. ಎಷ್ಟು ಮಟ್ಟಕ್ಕೆ ತಿಳಿಸುವುದಿಲ್ಲ ಕಾಂತೆ? ತಿಳಿಸುವುದಿಲ್ಲ ದೇವಶ್ರೇಯ. ತಿಳಿಸುವುದಿಲ್ಲ ಕಾಂತೆ? ಕಾಂತ, ಕಾಂತೆ ಹೇಳಲೇ? ಏನು ಕಾಂತೆ? ನೀ ಎನ್ನ ಬಾಳಿನ ರಾಮ,
ನಾಟಕದಲ್ಲಿ ಭಾರತವರನ್ನು ಪಾತ್ರ ಮಾಡಿದವರು ಹಾರ್ಮೋನಿಯಂ ಮಾಸ್ಟರ್ ಬೊಂಬೆ ದಾದವರಿಗೆ 500 ರೂಪಾಯಿಯನ್ನು ಗುರುಕಾಣಿಕೆ ಕೊಟ್ಟಿದ್ದಾರೆ. ಶ್ರೀ ಶಾಂಭವಿ ಆಯ್ದಾಳ ಜೋಡಕ್ಕೂ ಪ್ರಶಸ್ತಿ ಆಲಿಸುತ್ತೇವೆ. ನೀನು ಎಲ್ಲಿಗೆ ಹೋಗುವೆ? ನಿನ್ನ ಸತ್ಯಾಗ್ರಹಿಗೆ ಯಾವ ವಿಚಾರವನ್ನು ತಿಳಿಸದೆ ರಥಬಂದಿಯೇರಿ ನೀನು ಹೋಗುವ ಪೈಡಗಳಿಗರನ್ನ ಬುದ್ಧಿ ಸಂಪನ್ನ. ನಿನ್ನ ಪಯಣವೆಲ್ಲಿಗೆ? ನಾನು ನಿನ್ನ ಸತಿಯಲ್ಲವೇ? ತಿಳಿಸುವುದಿಲ್ಲವೇ? ಹೌದು ಕಾಂತೆ. ಎಲ್ಲಿಗೆ
ನಾನು ದಾರೆಂದು ತಿಳಿದುಕೊಂಡಿರುವೆ. ಅವನು ಧಾರಾವಾಹಿಯನ್ನು ಕಾಂತೆ ಕಾಂತ ಕಾಂತೆ ನಾರಾಯಣ ಅವತಾರವೇ ಈ ಪರಶುರಾಮನು. ಆದ್ದರಿಂದ ನೀನು ಅವನನ್ನು ಸರ್ವತ ಜಯಿಸಲಾರ ಪ್ರಾಣೇಶ. ಬಿಟ್ಟು ಬಿಡು ನಿನ್ನ ಮನದ ಆದೇಶ. ಹೇ ಕೃಷ್ಣ, ನಾನು ನಿನ್ನ ಪರಶುರಾಮನ ಗುಣಗಾನ ಮಾಡಲಿಕ್ಕೆ ನಿನ್ನನ್ನು ನಾನು ಕರೆದಿಲ್ಲ. ಅರಣ್ಯವಾಸಿಯಾದ ಪರಶುರಾಮನು ಈ ಕಲಿಸೂರ ಕಾರ್ಕವಿ ರಾಜ್ಯವನ್ನು ಸಂಹರಿಸುವವನೇ. ಸುರೇಖ, ಎಷ್ಟು ಮಾತ್ರಕ್ಕೆ ಅವನನ್ನು ಬಿಡುವುದಿಲ್ಲ ಸುರೇಖ. ಕಾಂತ ಕಾಂತೆ ಯಾರನ್ನ ಪಂಪನ್ನು ಕಟ್ಟು ಹೋಗುತ್ತವೆ? ಪರಶುರಾಮನ ಮಂತ್ರಕ್ಕೆ ಹೋಗುವನು ಕಾಂತೆ. ಬೇಡ ಕಾಂತ, ಕಾಂತೆ ಆತನು ಸಾಮಾನ್ಯದವನಲ್ಲ. ನಾನೇನು ಸಾಮಾನ್ಯದವರೇ ಕಾಂತೆ. ನೀನೇನು ನಾನು ಅವನಿಗಿಂತ ಮರಡ್ಡನು ಕಾಂತೆ. ಒಳ್ಳೆ ರಾಮನನ್ನೇ ಸುಂದರವಾಗಿ ಇಟ್ಟುಕೊಂಡಿರುವನು ಕಾಂತೆ. ಕಾಂತ ಕಾಂತೆ ಆದರೂ ಅವನು ಎಂದಿಗೂ ಗೊತ್ತೇ ಅದು ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಕಾಂತೆ. ಅಲ್ಲವಲ್ಲ. ಬಿಡುವುದಿಲ್ಲ. ಪ್ರಾಣೇಶ್ವರ ಪ್ರಾಣೇಶ್ವರಿ, ಬೇಡವನು ಕೇಳು. ಚೆನ್ನಾಗಿ ಹೇಳು. ಕಾಂತ ಕಾಂತೆ ಪರಶುರಾಮನನ್ನು ಭಾರದಿಂದ ತೆಗೆದುಕೊಂಡರೆ ಅವನು ಧಾರಾವಾಹಿಯನ್ನು ಕಾಂತೆ. ಆತನೇ ಶ್ರೀಮನ್ನಾರಾಯಣನು. ಅವನು ಎಂತ ಬಲಕ್ಕನಾದರೂ ಚಿಂತವಲ್ಲ, ಅವನನ್ನು ಸಂಹರಿಸಿದ ಮಾತ್ರ ಬಿಡುವುದಿಲ್ಲ. ಕಾಂತ ಕಾಂತೆ ಅಂಕ ನನಗೆ ಪಂಕವನ್ನು ಕೊಟ್ಟು ಹೋಗಲು ಸರಿಯಿಲ್ಲ ಕಾಂತ. ಇಲ್ಲಿಗೆ ನಿಲ್ಲಿಸು ನಿನ್ನ ಪಂಕ. ಹೇ ನಲ್ಲೆ, ಹೇ ಸರಿಯಾದ ಚಂದ್ರಿಕಾ, ಆ ಅರಣ್ಯದಲ್ಲಿರುವ ಪರಶುರಾಮನು ಎಲ್ಲನ್ನು ಜಯಿಸಲೆಂದು ಹೇಳಿದರೆ ನಾನೇನು ಬುದ್ಧಿಶೂನ್ಯನ ಹೇಗೆ? ಮಾತ್ರಕ್ಕೆ ಅವನನ್ನು ಸಂಹರಿಸುವುದು ಮಾತ್ರ ಬಿಡುವುದಿಲ್ಲ. ಇದರ ಚಿಂತೆ ಬಿಟ್ಟು ಬಿಡು ಕಾಂತೆ, ನಿನ್ನ ಮನದ ಚಿಂತೆ. ಕಾಂತೆ ಹೋಗಬೇಡ. ಹೌದು ಸುಂದರಿ, ಬೇಡಪ್ಪ. ಎಷ್ಟು ಬೇಡಿಕೊಂಡರೂ ಇದ್ದಕ್ಕೆ ಹೋಗುವುದು ಮಾತ್ರ ಬಿಡುವುದಿಲ್ಲ ಸುಂದರಿ. ಬೇಡಿಕೊಳ್ಳುತ್ತಿಲ್ಲ, ನಿನಗೆ ಹೇಳುತ್ತಿರುವೆನು ಅಷ್ಟೇ. ನೀನು ಎಷ್ಟು ಹೇಳಿದರೂ ನಾನು ಕೇಳುವುದಿಲ್ಲ ಸುಂದರಿ. ಅವನನ್ನು ನೀನು ಸರ್ವತ್ತ ಜಯಿಸುವುದಿಲ್ಲ. ಎಷ್ಟು ಮಾತ್ರಕ್ಕೆ ಜಯಿಸುವುದು ಮಾತ್ರ ಬಿಡುವುದಿಲ್ಲ ಕಾಂತೆ. ಕಾಂತ ಕಾಂತೆ ನೀನು ಅವನೊಂದಿಗೆ ಸೋತು ತಲೆ ತಗ್ಗಿಸಿಕೊಂಡು ಹಿಂದಿರುಗಿ ಬರುವುದು ನನ್ನಿಂದ ನೋಡಲು ಆಗಲಾರದ ಮಾತು. ಹೀಗೋಸ್ಕರ ನೀನು ಎಷ್ಟು ಹೇಳಿದರೂ ಅವನ ಬಗ್ಗೆ ವರ್ಣನೆ ಮಾಡಿ ಹೇಳಿದರೂ ನಾನು ಕೇಳುವುದಿಲ್ಲ ಕಾಂತೆ. ಹೌದೇ? ಹೌದು ಕಾಂತೆ. ಅವರ ಹೇಳೋದೇ ಹೇಳ ಕೇಳು. ಏನು
ಕಾಂತ ಕಾಂತೆ ಪರಶುರಾಮನೊಂದಿಗೆ ಬಂಧವನ್ನು ತೊಟ್ಟು ಹೋಗುವೆಯಾ? ಹೌದು ಕಾಂತೆ. ಜಯಿಸುವುದಿಲ್ಲ ಪ್ರಿಯ. ಜಯಿಸುವುದು ಕಾಂತೆ. ಕಾಂತ ಕಾಂತೆ ಪರಶುವಿನಿಂದ ಪಾಶುಪತಾಸ್ತ್ರವನ್ನು ವರವಾಗಿ ಪಡೆದುಕೊಂಡು ಬಂದಿರುವಂತೆ ನಮ್ಮ ಗುರುಗಳಾದ ದತ್ತಾತ್ರೇಯ ಮಹಾಮುನಿಗಳಾದ ಸಾಮಾನ್ಯದವರನ್ನು ತಿಳಿದುಕೊಂಡಿರುವ ಕಾಂತೆ. ಕಾಂತ ಕಾಂತೆ ಆದ್ದರಿಂದ ನೀನು ಅವರನ್ನು ಸರ್ವತ ಜಯಿಸಲಾರೆ ಕಾಂತ. ತೆಗೆಸು ನಿನ್ನ ಪಂಥ. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಕಾಂತೆ. ಅಹೇ ಪಟ್ಟವರ್ತನಿಯಾದ ಸುರೇಖ ಪಂಚದಿಂದ ವರನೊಂದಿಗೆ ತ್ರಿಶೂಲವನ್ನು ಪಡೆದ ಪರಶುರಾಮನ ಆಗಲನ್ನು ಕರೆದಿಲಕ. ಹಿಂದಿನ ಸಮಯದಲ್ಲಿ ಜಮದಗ್ನಿ ಮುನಿಯ ಕುಮಾರನನ್ನು ಜವಗಡಿಸಿ ಯಮರಾಜನಿಗೆ ಕಳಿಸಿದ್ದರೆ ಸಹಸ್ರಧಾಮದಲ್ಲಿ ಸಾರ್ಥಕವನ್ನು ರಾಣಿ ಪಡೆದು ಜ್ಞಾನೇಶ್ವರ ಪರಶುರಾಮನನ್ನು ಸಾಮಾನ್ಯದವರಿಂದ ತಿಳಿದುಕೊಳ್ಳಬೇಡ. ಸಾಮಾನ್ಯದವರಿಂದ ತಿಳಿದುಕೊಂಡಿರುವ ಕಾಂತೆ. ಕಾಂತೆ ಘೋರ ತಪೋವನದಲ್ಲಿ ಪಾಶುವಿನಿಂದ ಹೊರವನ್ನು ಪಡೆದು ಬಂದಿರುವಂತೆ ಆದರೂ ಚಿಂತೆಯಲ್ಲ, ಅವನನ್ನು ಸಂಹರಿಸುವುದು ಮಾತ್ರ ಬಿಡುವುದಿಲ್ಲ. ಅಂತ ವೀರನನ್ನು ಜಯಿಸುವುದು ಸರಿಯಲ್ಲ ಕಾಂತ. ಗುಣವಂತ ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಕಾಂತೆ. ಅಹೇ ಸತಿ, ಇಂಥ ನೀತಿ ಮಾತ್ರ ನನಗೆ ಅಂತ ಹೇಳುತ್ತೆ. ನೀನು ನಮ್ಮ ಪತಿಯಲ್ಲವೇ? ಆ ನಾರಾಯಣನ ಯಾವ ದೊಡ್ಡ ಚೂರಿನಿಂದ ನನ್ನ ಮುಂದೆ ತಿದ್ದಿದ್ದು ಹೇಳುತ್ತಿ. ಬಾಪುರೇ ಅವನು ಪರಶುರಾಮನಾಗಲಿ ಕಾಲವನಾಗಿರಲಿ ಎನ್ನನ್ನು ಜಯಿಸುವುದು ಮಾತ್ರ ಸಾಧ್ಯವಿಲ್ಲ. ವೃಕ್ಷ ಗರುಡ ಗಂಧರ್ವರ ಅವನ ಪಕ್ಷ ಬಯಸಿದ ಕಾಲಕ್ಕೆ ಬಂದರು ನಾನು ಸೋಲುವುದಿಲ್ಲ, ಮತ್ತೆ ಯಾರಿಗೂ ಭಯಪಡುವುದಿಲ್ಲ. ನೀನು ನಿನ್ನ ಅರಮನೆಗೆ ತೆರಳಿದರೆ ಮಾತ್ರ ನೀನು ಸಾರ್ಥಕ.
ಕಾಂತೆ ಏತಕ್ಕೆ ಮೌನವಾದ ಪ್ರಿಯ? ಅದು ಯಾಕಂದ್ರೆ ಮೌನವಾಗಿರಲಿಲ್ಲ ಕಾಂತೆ? ಮೌನವಾಗಿರುವುದೇ ಯಾತಕ್ಕೆ? ನಿಶ್ಚಯಕ್ಕೆ ಹೋಗುವ ಆತರ ಇರುವುದು ಕಾಂತೆ. ಬೇಡ ಎಂದು ಹೇಳ್ತಿರುವೆಯೋ? ನಾವು ಇಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ. ಹೌದೇ? ಹೌದು ಕಾಂತೆ.
ಇಲ್ಲೇನಲ್ಲ ಗಾಡಿ ಹಿಡ್ಕೊಂಡು ಏನ್ ಬರಕ್ ಒಯ್ಯ ಅಂತಲ್ಲ ಏನೋ ಒಂದು ಸಾಂಗ್ ಆಡಿದ್ರೆ ಆಡ್ಬೋದು ಆ್ಯಕ್ಚುಲಿ ಇದ್ರಾಗ ಎಂಟ್ರಲ್ಲಿ ಇವಾಗ ಆಯ್ತಾ ಇನ್ನಾಯ್ತು ಗಂಡ ಹೆಂಡತಿ ಬಂದ ಜಗಳ ಇಲ್ಲಿ ನೋಡಿ ಬಂದು ಇಬ್ಬರು ಮಾಡ್ಕೊಂಡು ನಿಂತಿರ್ತಾಳ ಅವ್ರಿಗೆ ಒಂದು ಮನೆ ಆಯ್ತು ಇಲ್ಲೊಂದು ಮನೆ ಆಯ್ತು ಆ ಕಡೆ ಕೊಟ್ಟು ಈ ಕಡೆ ಕೊಡೋಂತಾಳ ಅದು ಯಾರು ಕೂಡ ಮಾತಾಡೋದು ಬೇಡ ಅಂತ ಓದ್ ಜನ ಕುತ್ಕೊಂಡ್ಬಿಡ ಅವನ ಮಗನಾದ ಪರಶುರಾಮನು ಎಲ್ಲರಿಗೆ ಕಾರಣಕ್ಕೆ ಬಂದಿರುವನಂತೆ. ಆದ ಕಾರಣ ಪರಶುರಾಮನನ್ನು ಒಂದು ಅರಗಳಿಗೆ ಹೇಳು ತಂಡ ತನ್ನ ಪುರಕ್ಕೆ ಸೇರಿಸಿ ಬರಲು ಹೋಗುವರು. ಮಾತ್ರ ತಯಾರು ಮಾಡಿ ಸಾರಥಿ ನಿಮಗೆ ಉಂಟಾಗುತ್ತದೆ. ನಮಗೆ ಸೇರಿದ ಅಡವಿಯಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ನನ್ನಂತ ರಾಜನ ಕಾಮಧೇನವನ್ನು ಕೇಳಿದರೆ ಉದಾಸೀನ ಮಾಡಿದನು. ಸಹಜವಾಗಿ ಮಾಡಬಲ್ಲೆ ಅದೇ ಪಕ್ಷವನ್ನು ಕಟ್ಟಿಕೊಂಡು ಬಂದು ನೀನವನ ಮಗನಾದರು ಬ್ರಾಹ್ಮಣ ಪಿನ್ನಿಯೇ ಎಲೆ ಛತ್ರಿಯ ಹದವನೇ ನಡುವಿಗೆ ಕಟ್ಟಿಕೊಂಡು ಹಣೆಯ ಮೇಲೆ ನಾಮವನ್ನು ಇಟ್ಟುಕೊಂಡು ಪಂಚಾಂಗದ ಪುಸ್ತಕವನ್ನು ಕೊಂಕಣದಲ್ಲಿ ಇಟ್ಟುಕೊಂಡು ಗಟ್ಟಿಯಾಗಿ ಕುಳಿತುಕೊಂಡು 11 ರೂಪಾಯಿ ದಕ್ಷಿಣೆಯನ್ನು ಹಿಡಿದುಕೊಂಡು ಪಂಚಾಂಗ ಎನ್ನುವುದನ್ನು ಬಿಟ್ಟು